ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ತೋರಿಸ್ತಿದ್ದೀನಿ. ಬ್ರೈಡಲ್ ಡಿಸೈನ್ ಅಂತೇನಿಲ್ಲ, ಅಷ್ಟು ಗ್ರ್ಯಾಂಡಾಗೇನಿಲ್ಲ. ಬ್ರೈಡಲ್ ಡಿಸೈನ್ ರೀತಿ ಸ್ವಲ್ಪ ಸಿಂಪಲ್ಗಿಂತ ಸ್ವಲ್ಪ ಗ್ರ್ಯಾಂಡ್ ಡಿಸೈನಾಗಿ ಕಾಣಿಸುತ್ತೆ. ಆ ರೀತಿ ಒಂದು ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು ನಾನಿವತ್ತು ಸ್ಯಾರಿಗೆ ಹಾಕ್ತಿದ್ದೀನಿ. ಸ್ಯಾರಿ ಕಲರ್ ಬಂದು ನಿಮಗೆ ಪ್ಯಾರೆಟ್ ಗ್ರೀನ್ ಕಾಣಿಸ್ತಿರ್ಬೋದು, ಆದರೆ ಇದು ಸ್ಯಾರಿ ಕಲರ್ ಬಂದು ಮೆಹಂದಿ ಗ್ರೀನ್ ಇದೆ ಮತ್ತು ಪಿಂಕ್ ಕಲರ್ ಪಲ್ಲು ಇದೆ. ಇದು ಬಂದು ಮೈಸೂರು ಸಿಲ್ಕ್ ಅಂದರೆ ಇಮಿಟೇಷನ್ ಸಿಲ್ಕ್. ಇದು ನಮ್ಮ ಕಡೆ ಇನ್ನೊಂದು ಕರೀತಾರೆ ಕ್ರೇಪ್ ಸಿಲ್ಕ್ ಅಂತ ಕರೀತಾರೆ ಇದನ್ನು. ಫ್ರೆಂಡ್ಸ್, ನಾನು ಈ ಡಿಸೈನ್ಗೆ ಈ ರೀತಿ ರಿಂಗ್ ಬೀಡ್, ರೌಂಡ್ ರಿಂಗ್ ಬೀಡು ಮತ್ತು ಈ ರೀತಿ ಒಂದು ಸಿಲಿಂಡರ್ ಡಿಸೈನಲ್ಲಿ ಸ್ಮಾಲ್ ಸೈಜು ಆ ರೀತಿ ಬೀಡ್ ತೊಗೊಂಡಿದ್ದೀನಿ. ಇವೆರಡು ಬೀಡು ಕೂಡ ಯೂಸ್ ಮಾಡ್ತಿದ್ದೀನಿ ನಾನು ಇದರಲ್ಲಿ. ಇನ್ಯಾವ ಬೀಡು ಯೂಸ್ ಮಾಡ್ತಿಲ್ಲ, ಇವೆರಡು ಅಷ್ಟೇ ಯೂಸ್ ಮಾಡ್ತಿರೋದು. ಹಾಗೆಯೇ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ. ನನ್ನ ಸ್ಯಾರಿ ಬಾಡಿ ಯಾವ ಕಲರ್ ಇದೆ ಆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಪಲ್ಲು ಮೇಲೆ ಕಾಂಟ್ರಾಸ್ಟ್ ಬಿದ್ರೇ ಅದು ಚೆನ್ನಾಗಿ ಕಾಣಿಸೋದು. ಮತ್ತು 6 ಎಳೆ ಸುತ್ತಿಟ್ಕೊಂಡಿದ್ದೀನಿ. ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ ನೀಡಲ್ ನಂಬರ್ನ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರಿ ಅನ್ಕೋತೀನಿ. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ದಕ್ಕೆ ಒಂದು ಥ್ಯಾಂಕ್ಸ್. ಫಸ್ಟಿಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋತಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಪಕ್ಕದಲ್ಲೇ ನಾನು ಇನ್ನೊಂದು ಸಿಂಗಲ್ ಕ್ರೋಶನ್ನು ಕೂಡ ಹಾಕ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ 2 ಚೈನ್ ಹಾಕೋತಿದ್ದೀನಿ. 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತರಬೇಕಾಗತ್ತೆ. ಥ್ರೆಡ್ ತಂದಮೇಲೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಮತ್ತು ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನಾನಿಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು 3 ನಾನಿಲ್ಲಿ ಒಟ್ಟು 7 ಡಬಲ್ ಕ್ರೋಶೆಗಳನ್ನ ಹಾಕೋತೀನಿ. 4 5 6 7 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶೆಗಳಾದಮೇಲೆ ನಾನು ತೋರಿಸಿದ್ನಲ್ಲ ಬೀಡು, ಈ ರೀತಿ ಬೀಡು ಇದನ್ನು ತೋರಿಸ್ಕೊತಿದ್ದೀನಿ ನೋಡಿ. ನೀಡಲ್ಗೆ ಬೀಡ್ ತೋರಿಸ್ಕೊಂಡು ನೆಕ್ಸ್ಟ್ ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ. ಥ್ರೆಡ್ಗೆ ತೋರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ನೀವು ಇದು ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೆ ನೋಡಿ ಒಂದು ಸೀರೆಗೆ ಡಬಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ನಿಮಗೆ ಫಸ್ಟ್ ಸ್ಟಾರ್ಟಿಂಗು ಇದು ಗ್ಯಾಪ್ ವೈಸ್ ಎಷ್ಟು ಕೊಡೋಕ್ಕೆ ಬೇಕೋ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಕಲಿತಿರೋರಾದರೆ ಈ ರೀತಿ ಹಿಡಿದು ನೋಡಿ, ಈ ರೀತಿ ಹಿಡಿದು ನೀವು ಬಟ್ಟೆಗೆ ಚುಚ್ಚಬೇಕಾಗುತ್ತೆ. ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇದು ಬಂದು ಡಬಲ್ ಕ್ರೋಶೆ. ಮತ್ತು ಪಕ್ಕದಲ್ಲೇ ಏನೋ ಒಂದು ಡಬಲ್ ಕ್ರೋಶೆ. ಇದೇ ರೀತಿ 7 ಡಬಲ್ ಕ್ರೋಶೆಗಳನ್ನ ಹಾಕ್ಕೋಬೇಕಾಗುತ್ತೆ. 3 4 5 6 7 7 ಡಬಲ್ ಕ್ರೋಶೆಗಳಾಗಿದೆ. 7 ಡಬಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ 1 2 3 3 ಚೈನ್ಗಳನ್ನ ಹಾಕೋತಿದ್ದೀನಿ. 3 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕು ನೋಡಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚೋಣ.
ಬಟ್ಟೆಗೆ ಚುಚ್ಚಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಇದೇ ರೀತಿ ಮತ್ತೆ ನಾನು 7 ಕಂಬಗಳನ್ನ ಹಾಕೋಬೇಕಾಗುತ್ತೆ. 7 ಡಬಲ್ ಕ್ರೋಶಗಳು, ಕಂಬ ಡಬಲ್ ಕ್ರೋಶ ಎರಡು ಕೂಡ ಒಂದೇ. ಫ್ರೆಂಡ್ಸ್, ನಿಮಗೆ ಈ ಗ್ಯಾಪ್ ವೈಸು ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಸ್ವಲ್ಪ ಸೊಕ್ಕು ಬರೋ ರೀತಿ, ಅಂದರೆ ಸ್ವಲ್ಪ ಮುದ್ದೆ ಹಾಕೋಬಿಡ್ತೀರಾ, ಸೊಕ್ಕು ಬರೋ ರೀತಿ ಆಗುತ್ತೆ. ಅದಕ್ಕೆ ಫಸ್ಟ್ ನನಗೆ ತೋರಿಸೋದನ್ನೆಲ್ಲ ಹಿಡಿದು ಆ ರೀತಿ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ದಿನ ಕಲಿಯೋವರೆಗೆ ನೀವು ಆ ರೀತಿ ಹಾಕ್ಕೊಂಡ್ರೆ ನಿಮಗೆ ಇದು ಸೊಕ್ಕು ಬರೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಸೀರೆ ಇಲ್ಲ ಅಂದರೆ ಲೆಂತ್ ಕಡಿಮೆ ಆಗೋಗುತ್ತೆ, ಪಲ್ಲುದು ಲೆಂತ್ ಕಡಿಮೆ ಆಗೋಗುತ್ತೆ, ಫಿನಿಶಿಂಗ್ ಕೂಡ ಚೆನ್ನಾಗಿ ಬರೋದಿಲ್ಲ. 4 5 6 7 ಫ್ರೆಂಡ್ಸ್, 7 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಅದೇ ರೀತಿ ಬೀಡು ಆ ರೀತಿ ಬೀಡ್ ಹಾಕ್ಕೊಂಡು ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ನೋಡಿ, ಥ್ರೆಡ್ಗೆ ತೋರಿಸ್ಕೊಂಡು ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಡಬಲ್ ಕ್ರೋಶ. ಮತ್ತು ಇದರಿಂದ ಮುಂದೆ 7 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. ಇದೇ ರೀತಿ 7 ಡಬಲ್ ಕ್ರೋಶ ಮತ್ತು ಒಂದು ರಿಂಗ್ ಬೀಡ್ ತೋರಿಸಿ ಮತ್ತೆ 7 ಡಬಲ್ ಕ್ರೋಶ, 3 ಚೈನು, 7 ಡಬಲ್ ಕ್ರೋಶ ಮತ್ತು ಬೀಡ್. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಒಂದು ಬೀಡು ಒಂದು ಖಾಲಿ, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಪೂರ ಸಾರಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಲಾಸ್ಟಿಗೆ ರೀತಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು ಕಂಬಗಳೇನು ಹಾಕಿದ್ದೀನಿ, 7 ಕಂಬ ಹಾಕಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ನನಗೆ ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ಆಗಿದೆ. ಈಗ ಲಾಸ್ಟಿಗೆ ಇಲ್ಲಿ ಆರ್ಚ್ ಬರುತ್ತೆ, ಇಲ್ಲಿ ಕುಚ್ಚು ಬರುತ್ತೆ. 2 ಚೈನ್ ಹಾಕಿ, ಲಾಸ್ಟ್ ಕಂಬ ಹಾಕಿ 2 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ ಫಸ್ಟ್ ಸ್ಟೆಪ್ಪು. ಈಗ ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 6 ಎಳೆ ಇದೆ. ಪಲ್ಲು ಏನು ಕಲರ್ ಇದೆ, ಮೆಜೆತಾ ಪಿಂಕ್ ಶೇಡ್ ಇದೆ. ಇದು ಆ ಪಿಂಕ್ ಶೇಡಲ್ಲೇ ಥ್ರೆಡ್ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ಈ 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಮತ್ತು ನೆಕ್ಸ್ಟ್ ಕಂಬದ ಮೇಲ್ಗಡೆ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ನಾಟ್, ಮತ್ತು ಅದ್ರ ಪಕ್ಕದ ಕಂಬದ ನಾಟ್ ಇದೆಯಲ್ಲ ಮೇಲ್ಗಡೆ ಕಂಬದ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್, ಮತ್ತು ಅದ್ರ ಪಕ್ಕದಲ್ಲೂ ಕೂಡ ನಾನಿಲ್ಲಿ ಒಟ್ಟು 4 ಸಿಂಗಲ್ ನಾಟ್ಗಳನ್ನ ಹಾಕ್ಕೊಂಡಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಏನಿದೆ ಆ ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ನಾನು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 3 ಸರಿ ಚೈನ್ ತೊಗೋತಿದ್ದೀನಿ. 1 2 3 3 ಚೈನ್ ತೊಗೊಂಡಿದ್ದೀನಿ. 3 ಚೈನ್ ತೊಗೊಂಡ್ಮೇಲೆ ಈ ಡಬಲ್ ಕ್ರೋಶ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ ತಂದು ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ನಾನಿಲ್ಲಿ ಒಂದು ಪಿಕೌಟ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಪಿಕೌಟ್ ಶೇಪ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಸೇಮ್ ಇದೇ ರಿಂಗ್ ಬೀಡ್ ಏನಿದೆ ಆ ರಿಂಗ್ ಬೀಡ್ ಒಳಗಡೆ ಥ್ರೆಡ್ ಹಾಕಿ ಥ್ರೆಡ್ ತೊಗೊಂಡ್ರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಅದು ಒಂದು ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಬಿಟ್ಟು ಇಲ್ಲೇನು ಡಬಲ್ ಕ್ರೋಶ ಇದೆ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಇದು ಬಂದು ಒಂದು ಪಿಕೌಟ್ ಆಗುತ್ತೆ. 2 ಪಿಕೌಟ್ ಆಗಿದೆ. ಮತ್ತು 3 4 ಫ್ರೆಂಡ್ಸ್, ನಾನಿಲ್ಲಿ 10 ಪೆಟಲ್ಸ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ರಿಂಗ್ ಬೀಡ್ ಒಳಗಡೆ. 10 ಪೆಟಲ್ಸ್ ಆದಮೇಲೆ ನಾನಿಲ್ಲಿ 1 2 3 4
4 ಡಬಲ್ ಕ್ರೋಶನ ಬಿಟ್ಟು 5ನೇ ಡಬಲ್ ಕ್ರೋಶದ ಮೇಲ್ಗಡೆ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು ನಾನಿಲ್ಲಿ 1 2 3 4 5 6 7 8 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 8 ಚೈನ್ ಹಾಕ್ಕೊಂಡು ಈ ಕಡೆ 4 ಡಬಲ್ ಕ್ರೋಶನ ಬಿಟ್ಟು ಈ ಕಡೆ 3 ಅದ್ರ ಮಧ್ಯದಲ್ಲಿ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. ಈ ರೀತಿ ಈ ಕಡೆನೂ ಕೂಡ 4 ಬಿಟ್ಟಿದ್ದೀನಿ. 3 ಈ ಕಡೆ 4 ಈ ಕಡೆ ಬಿಟ್ಟು 8 ಚೈನ್ ಹಾಕ್ಕೊಂಡು ಇಲ್ಲೂ ಕೂಡ 3 ಈ ಕಡೆ ಬಿಟ್ಟು 4 ಈ ಕಡೆ ಬಿಟ್ಟು ಮಧ್ಯದಲ್ಲಿ ಸಿಂಗಲ್ ನಾಟ್ ಹಾಕ್ಕೊಂಡು ಒಂದು ಸಿಂಗಲ್ ನಾಟ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ. ಈ ಚೈನ್ ಗ್ಯಾಪಲ್ಲಿ ನಿಮ್ಗೆ ವೇರಿಯೇಷನ್ ಆಗ್ಬೋದು. ಈ ಚೈನ್ ನಿಮಗೆ 7 ಆದರೂ ತೊಗೋಬೋದು ಅಥವಾ 9 ಆದರೂ ತೊಗೋಬೋದು. ಎಕ್ಸ್ಟ್ರಾ ಒಂದಾದರೂ ಸರಿ, ಇಲ್ಲ ಒಂದು ಕಡಿಮೆನಾದರೂ ತೊಗೋಬೋದು. ನೋಡಿಬಿಟ್ಟು ನಿಮ್ಗೆ ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಗ್ಯಾಪ್ಗೆ ಒಂದು ಸಿಂಗಲ್ ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಒಳಗಡೆ ಥ್ರೆಡ್ ಹಾಕಿ, ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು ಒಂದು ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಈ ಡಬಲ್ ಕ್ರೋಶ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಒಳಗಡೆ ಹಾಕಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಮತ್ತು 3 ಚೈನ್ ಹಾಕಿ ಈ ಡಬಲ್ ಕ್ರೋಶ ಏನಿದೆ ಅದ್ರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಇದೇ ರೀತಿ ಇದ್ರೊಳಗಡೆನೂ ಕೂಡ ನಾನು 10 ಪಿಕಾಟ್ಗಳನ್ನ ಫಿಲ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನೊಂದಿಷ್ಟು ದೂರ ಹಾಕ್ಕೋತಿದ್ದೀನಿ. ಈ ರೀತಿ ಪ್ರತಿಯೊಂದು ರಿಂಗ್ ಬಿಡ್ ಮೇಲೂ 10 ಪಿಕಾಟ್ಗಳನ್ನ ಹಾಕ್ಕೊಂಡು ನಾಟ್ ಹಾಕ್ಕೊಂಡು ಮತ್ತು 8 ಚೈನು ಮತ್ತು ನಾಟು ಮತ್ತು 10 ಪಿಕಾಟ್ಗಳನ್ನ ಈ ರೀತಿ ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ರೀತಿ ನಾನು ಪೂರಾ ಸಾರಿ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈ ರೀತಿ ಪಿಕಾಟ್ ಡಿಸೈನ್ ಆದಮೇಲೆ ನಾನು ಈ ರೀತಿ ಕುಚ್ಚು ಕಟ್ಕೊಂಡಿದ್ದೀನಿ ಮಧ್ಯದಲ್ಲಿ. ಇದು ನಾನು 75 ಎಳೆ ತೊಗೊಂಡಿದ್ದೀನಿ ಥ್ರೆಡ್ಡು. ಅದು 1 to ಡಬಲ್ ಮಾಡಿ 300 ಆಗಿದೆ. ಈ ರೀತಿ ಕುಚ್ಚು ಕಟ್ಕೊಂಡಿದ್ದೀನಿ ಮಧ್ಯದಲ್ಲಿ. ಈ ರೀತಿ ಸ್ಟೋನ್ಲೆಸ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡೋಕ್ಕೋಸ್ಕರ ಈ ರೀತಿ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.